ಹಲೋ ಹಲೋ ನಮಸ್ತೆ 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 ಅಂತ ಹೇಳ್ತಾ ಇವತ್ತು ನಾವು ಕೆ ಆರ್ ಟಿ ಟಿಗೆ ಸಂಬಂಧಪಟ್ಟಂತೆ ಅದರೊಳಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಇದು ಮೊದಲನೇ ವಿಡಿಯೋ ಆಗಿದೆ. ಇಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕದ ಅನ್ವಯ, ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕದ ಅನ್ವಯ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಇತಿಹಾಸ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ 1ನೇ ಪಾಠವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಇತಿಹಾಸದಲ್ಲಿ ಭಾರತ ನಮ್ಮ ಹೆಮ್ಮೆ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಮೊದಲಿಗೆ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಹುಡುಗ ಕೇಳ್ತಾನೆ, ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅನ್ನುವಂಥದ್ದು. ಆವಾಗ ಈ ಕಾರಣ ಜನನಿ ಜನ್ಮ ಭೂಮಿಚ್ಛ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥದ್ದು. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೆ ನಾವು ತಾಯಿಯ ಋಣ ಮತ್ತು ಆ ತಾಯ್ನಾಡಿನ ಋಣ ಎಂದು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನೆನಪಿರಬೇಕು. ನೆಕ್ಸ್ಟ್ ಮುಂದೆ ನೋಡ್ರಿ, ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ನೋಡ್ರಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹೊಣೆ ಎನಿಸಿರ ಇಲ್ಲಿ ನೋಡ್ರಿ 1 ನಿಮಿಷ. ಅದು ಇಲ್ಲಿ ಏನಪ್ಪ ಅಂದ್ರೆ ಇತಿಹಾಸದ ಮತ್ತೆ ಗ್ರಾಮಗಳು ಯಾವ ರೀತಿಯಾಗಿ ಬೆಳೆದು ಬಂದು ಅನ್ನುವಂಥದ್ದು ಇಲ್ಲಿ ತೋರಿಸಲಾಗಿದೆ. ಏನಪ್ಪ ಅಂದ್ರೆ ಇಲ್ಲಿ ಗ್ರಾಮಗಳು ರಾಜ್ಯಗಳು ಆದವು ಅನ್ನುವಂಥದ್ದು, ಸಾಮ್ರಾಜ್ಯವಾದವು ಅನ್ನುವಂಥದ್ದು. ಆವಾಗ ದೇಶೀಯ ಭಕ್ತಿ ಎಂಬ ಕಲ್ಪನೆ ಬೆಳೆಯಿತು ಅನ್ನುವಂಥದ್ದು ಇಂಪಾರ್ಟೆಂಟು. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನಪ್ಪ ಅಂದ್ರೆ ಭರತ ಖಂಡ, ಹಿಂದೂಸ್ತಾನ್, ಇಂಡಿಯಾ ಅಥವಾ ಜಂಬೂ ದ್ವೀಪ ಅಂತ ಭಾರತವನ್ನು ಕರೆಯುತ್ತಾರೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದೇ ಕರೆಯಲಾಗುತ್ತಿತ್ತು. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅನ್ನೋದು ಆ ಪುರಾಣಗಳ ಪ್ರಕಾರ ಋಷಭನಾಥನ ಫಸ್ಟ್ ತೀರ್ಥಂಕ, ಜೈನ ಧರ್ಮದ ಫಸ್ಟ್ ತೀರ್ಥಂಕ. ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತ ಖಂಡವಾಯಿತು. ಅದು ಭರತ ವರ್ಷ ಅಥವಾ ಭಾರತ ದೇಶ ಎನಿಸಿತು ಅನ್ನುವಂಥದ್ದು. ಸುಮಾರು 3 ವರ್ಷಗಳ ಹಿಂದೆ ಪರ್ಷಿಯಾ ಇದು ಇಂಪಾರ್ಟೆಂಟ್ ಇದೆ ನೋಡ್ರಿ, ಈ ಒಂದು ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ಇದೆ. ಏನಂದ್ರೆ ಪರ್ಷಿಯಾ ದೇಶದವ್ರು ಬಂದಾಗ ಅವ್ರು ಏನಂತ ಕರೆದ್ರಿ, ಸಿಂಧೂ ನದಿಯನ್ನು ಏನಂತ ಕರೆದ್ರಪ್ಪ ಅಂದ್ರೆ ಸಿಂಧೂ ನದಿ ಅಂತ ಕರೆಯಲಿಲ್ಲ, ಸಿಂಧೂ ನದಿಯ ಬಯಲಿನಲ್ಲಿರುವಂತಹ ಜನರ ಸಂಪರ್ಕ ಬಂದಾಗ ಅವರನ್ನು ಹಿಂದೂ ಅಂತ ಕರೆದ್ರು. ಸಿಂಧೂ ನದಿಯ ದಡದಲ್ಲಿರುವಂತಹ ಜನರನ್ನು ಹಿಂದೂ ಅಂತ ಕರೆದವರು ಯಾರು ಅಂದಾಗ ಪರ್ಷಿಯನ್ ಅವರು. ನೆಕ್ಸ್ಟ್ ಇವರ ನಂತರ ಯಾರು ಬರ್ತಾರು, ಗ್ರೀಕರು ಬರ್ತಾರು. ಅವ್ರು ಏನಂತ ಕರೆದ್ರಪ್ಪ ಅಂದ್ರೆ ಹಿಂದೂ ಪದ ಅವರಿಗೆ ಕಷ್ಟವಾದಾಗ ಅದು ಇಂಡೂ ಪದವಾಯಿತು. ಆಮೇಲೆ ನದಿಯು ಇಂಡಸ್ ಆಯಿತು ಅನ್ನುವಂಥದ್ದು. ನದಿಯನ್ನು ಅವರು ಇಂಡಸ್ ಅಂತ ಕರೆದ್ರು, ಜನರನ್ನ ಇಂಡು ಅಂತ ಕರೆದ್ರು ಅನ್ನುವಂಥದ್ದು ಯಾರು, ಗ್ರೀಕರು ಕೇಳುವಂಥ ಸಾಧ್ಯತೆ. ಆಮೇಲೆ ಮಹಮ್ಮದೀಯರ ಆಕ್ರಮಣದೊಂದಿಗೆ ಅಂದ್ರೆ ಮುಸಲ್ಮಾನರ ಒಂದು ರಾಜ್ಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆ ಬತ್ತು, ಪದ ಬಳಕೆಗೆ ಬತ್ತು ಅನ್ನುವಂಥದ್ದು. ಅವರು ಈ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದ್ರು, ಈ ಜನರನ್ನು ಹಿಂದೂಗಳಂತ ಕರೆದ್ರು. ಅವರ ಧರ್ಮವನ್ನು ಹಿಂದೂ ಧರ್ಮ ಅಂತ ಕರೆದವರು ಯಾರಪ್ಪ ಅಂದ್ರೆ ಮಹಮ್ಮದೀಯರು. ಇಂಡಸ್ ಅಂತ ಕರೆದವರು ಗ್ರೀಕರು. ಪರ್ಷಿಯಾದವರು ಏನಂತ ಕರೆದ್ರಪ್ಪ ಅಂದ್ರೆ ಹಿಂದೂ ಅಂತ ಕರೆದ್ರು. ಸಿಂಧು ನದಿಯ ದಡದಲ್ಲಿರುವ ಜನರಿಗೆ ಹಿಂದೂ ಅಂತ ಕರೆದ್ರು ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಆಂಗ್ಲರ ಪ್ರಭಾವದಿಂದ ಈ ದೇಶ ಇಂಡಿಯಾ ಆಯಿತು ಅನ್ನುವಂಥದ್ದು. ಹಿಂದೂ ಧರ್ಮವನ್ನು ಹಿಂದೂಯಿಸಂ ಆಯಿತು ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ,
ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು ಅನ್ನುವಂಥದ್ದು. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅಂತರಲ್ಲಿ ವಿಲಿಯಂ ಜೋನ್ಸ್ ಇಂಪಾರ್ಟೆಂಟ್. ವಿಲಿಯಂ ಜೋನ್ಸ್ ಜೂನಿಯರ್ ಅವರು ಇಂಪಾರ್ಟೆಂಟು. ಇವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ, ಮೇಧಾವಿ, ಸಂಸ್ಕೃತ ಕಲಿತ. ನೋಡ್ರಿ, ಬೇರೆ ದೇಶವರು ಬಂದು ಇಲ್ಲಿ ಸಂಸ್ಕೃತ ಕಲಿತರು ಅನ್ನುವಂಥದ್ದು ಇಲ್ಲಿ ಒಂದು ವಿಚಾರ ಮಾಡುವಂಥ ಒಂದು ಸಂಗತಿ. ಅವ್ರ ಸಂಸ್ಕೃತ ಇವು ಮತ್ತೊಂದು ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ, ಅವ್ರು ಹೇಳಿದ ಮಾತು ಏನಪ್ಪ ಅಂದ್ರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಯಾರು? ಈ ಮೇಲಿನ ವಾಕ್ಯವನ್ನು ವ್ಯಾಖ್ಯಾನಿಸುವುದರು ಯಾರು ಅಂತ ಕೇಳಬಹುದು. ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಭಾರತದ ಸಾಹಿತ್ಯ ಅಧ್ಯಯನ ಮಾಡಲು ಸಲುವಾಗಿ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾನೆ. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಅಥವಾ ಅನುವಾದಗೊಂಡ ಮೊದಲ ಕೃತಿ, ಇಂಪಾರ್ಟೆಂಟ್. ಇನ್ನೊಂದು ಅಷ್ಟಲ್ಲ, ಶಾಕುಂತಲ ಅನ್ನುವಂಥ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಸಿದ್ಧಗೊಳಿಸಿದ. ಮುಂದೆ ಮತ್ತೆ ಯಾರಪ್ಪ ಅಂದ್ರೆ ನಾವು ಫ್ರೆಂಚರು ಬರ್ತಾರ, ಜರ್ಮನರು ಬರ್ತಾರ. ಇವರ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡು ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ಭಾ ಎಂದರೇನು? ಬೆಳಕು. ಜ್ಞಾನ ಎಂಬ ಬೆಳಕುನಲ್ಲಿ ರಥ ಅಂದ್ರೆ ಆಸಕ್ತವಾಗಿರುವ ಭೂಮಿ, ದೇಶ ಯಾವುದಪ್ಪ ಅಂದ್ರೆ ಭಾರತ. ಜ್ಞಾನ ಎಂಬ ಬೆಳಕಿನಲ್ಲಿ ಆಸಕ್ತಿಯಾಗಿರುವ ಭೂಮಿ ಭಾರತ. ಇದು ಈ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಐತ್ರಿ ಸರ, ನೋಡ್ರಿ, ಈ ಒಂದು ಭೂಪಟದಲ್ಲಿ ನೀಡಿರುವಂತಹ ಪ್ರಾಚೀನ ಸ್ಥಳಗಳ ನಾಮಗಳು ಇಲ್ಲಿವೆ. ಕೆಲವೊಂದು ಬದಲಾಗಿವೆ, ಕೆಲವೊಂದು ಬದಲಾಗುತ್ತಿವೆ. ಒಂದನೇದು ನೋಡ್ರಿ, ಮಗಧವನ್ನ ಏನಂತ ಕರೀತಾರಪ್ಪ ಅಂದ್ರೆ ಬಿಹಾರ ಅಂತ ಕರೀತಾರೆ ಈಗ. ಮತ್ತೊಂದು ಕಳಿಂಗ ಅನ್ನುವಂಥದ್ದು ಒರಿಸ್ಸಾ ಅನ್ನ ಕರೀತಾರ. ಇಂಪಾರ್ಟೆಂಟ್ ಐತ್ರಿ ಸರ್. ನೋಡ್ರಿ, ಕಳಿಂಗ ಯುದ್ಧ ಅಂತ ಬರ್ತದ. ಅಶೋಕ ಸಾಮ್ರಾಟನು ಮಾಡಿದಂತ ಮೊದಲ ಮತ್ತು ಕೊನೆಯ ಯುದ್ಧ ಕಳಿಂಗ ಯುದ್ಧವು ಆಯ್ತು. ಆ ಕಳಿಂಗ ಒಂದು ಸ್ಥಳದಲ್ಲಿ ನಡೆಯಿತು ಅನ್ನುವಂಥದ್ದು. ಆ ಕಳಿಂಗ ಒಂದು ಸ್ಥಳವನ್ನ ರಾಜ್ಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಒರಿಸ್ಸಾ ಅಂತ ಕರೀತಾರು. ಸೇರಿದದ್ದು ಏನಾಯ್ತಪ್ಪ ಕೇರಳ ಅಂತ ನಾಮ ಬದಲಾವಣೆ ಆಯ್ತು. ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. ದೆಹಲಿಯನ್ನ ಹಿಂದೆ ಏನಂತ ಕರಿತಿದ್ರು? ಇಂದ್ರಪ್ರಸ್ಥ ಅಂತ ಕರಿತಿದ್ರು, ಈಗ ದೆಹಲಿ ಅಂತ ಕರೀತಾರ್ರಿ. ಪ್ರಯಾಗವನ್ನು ಏನಂತ ಕರೀತಾರ್ರಿ? ಈಗ ಅಲಹಾಬಾದ್ ಅಂತ ಕರೀತಾರು ಅನ್ನುವಂಥದ್ದು. ಕೆಲವೊಂದು ನೋಡ್ರಿ, ಮತ್ತ ಈಗ ಇತ್ತೀಚೆಗೆ ಕೆಲವು ವಿದ್ಯಮಾನ ಕಾಲಕ್ಕೆ ನಡೆಯುತ್ತವೆ, ಬದಲಾವಣೆ ಆಗುವಂಥದ್ದು. ಈಗ ನೋಡ್ರಿ, ಮದ್ರಾಸನ್ನ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಚೆನ್ನೈ ಅಂತ ಕರೀತಾರ್ರಿ. ಪ್ರಯಾಗ್ ಅಲಹಾಬಾದ್ ಅಂತ ಇಲ್ಲಿ ಆಲ್ರೆಡಿ ಹೇಳಲಾಗಿದೆ. ಬರೋಡಾನ ಈಗ ಏನಂತ ಕರೀತಾರ್ರಿ? ವಡೋದರ ಅಂತ ಕರೀತಾರ್ರಿ. ಬಾಂಬೈ ಮೊದಲು ಬಾಂಬೆ ಅಂತಿದ್ರಿ, ಈಗ ಮುಂಬೈ ಅಂತಾರ್ರಿ ಅನ್ನುವಂಥದ್ದು. ಮುಂಬೈ ಅಂತಾರ ಅನ್ನುವಂಥದ್ದು. ಸೊ ಮುಂದೆ ನೋಡ್ರಿ, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಏನಂತಂದ್ರ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕೆಗಳು ವಿಫುಲವಾಗಿ ಬಳಸಲಾಗಿದೆ. ಯಾರ ಒಂದು ಶಿಲಾಲೇಖನದಲ್ಲಿ ಅಂತ ಕೇಳಬಹುದು? ಅಶೋಕ ಸಾಮ್ರಾಟನ ಶಿಲಾಲೇಖನಗಳಲ್ಲಿ ಅಂಕೆಗಳನ್ನು ವಿಫುಲವಾಗಿ ಬಳಸಲಾಗಿದೆ. 2300 ವರ್ಷಗಳಷ್ಟು ಹಿಂದಿನವು ಇವು ಅಲ್ಲ. ಇದಾದ 1000 ವರ್ಷಗಳ 2300 ವರ್ಷಗಳ ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳ ಅಂಕೆಗಳು ಬಳಕೆಗೆ ಬಂದಿರಲಿಲ್ಲ ಅನ್ನುವಂಥದ್ದು. ನೋಡ್ರಿ, ಅಂಕೆಗಳು ಯಾವಪ್ಪ ಅಂದ್ರೆ ದಶಮಾಂಶಗಳು, ಭಿನ್ನರಾಶಿಗಳು, ಬೀಜಗಣಿತ, ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು.
ಮತ್ತೊಂದು ಇಂಪಾರ್ಟೆಂಟ್ ರೀ, ಶನ ಅಂತ ಕೇಳ್ತಾರೆ. ಸೊನ್ನೆಗೆ ಏನಂತ ಕೇಳ್ತಾರೆ ರೀ? ಶನ. ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ತದ. ಮುಂದೋಡ್ರಿ, ಭೂಮಿ ಇದೊಂದು ಭೂಮಿ ದುಂಡಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಅನ್ನುವಂಥದ್ದು ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ಖಗೋಳ ವಿಜ್ಞಾನಿ ತೋರಿಸಿಕೊಟ್ಟನು ಅನ್ನುವಂಥದ್ದು ಇಂಪಾರ್ಟೆಂಟು. ಇದು ನೋಡ್ರಿ, ಆಧುನಿಕ ವಿಜ್ಞಾನದಲ್ಲಿ ಈ ವಾದ ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಯಾರಿಗಪ್ಪ ಅಂದ್ರೆ ಕೊಪ್ಪರ್ನಿಕಸ್ ಎಂಬಾತನಿಗೆ. ಆಧುನಿಕದಲ್ಲಿ ಈ ವಾದವನ್ನ ಯಾರಿಗೆ ಸಲ್ಲಿಸ್ತಾರಪ್ಪ ಅಂದ್ರೆ ಕೊಪ್ಪರ್ನಿಕಸ್ನಿಗೆ ಈ ಒಂದು ಕೀರ್ತಿ ಸಲ್ತದ. ಆದರೆ ಇವನಿಗಿಂತ 10 ಶತಮಾನ ಹಿಂದಿನವನು ಆರ್ಯಭಟ. ಅಂದ್ರೆ ನೋಡ್ರಿ, 10 ಶತಮಾನ ಅಂದ್ರ 1000 ವರ್ಷಗಳ ಹಿಂದೆ ಆರ್ಯಭಟ ಖಗೋಳ ವಿಜ್ಞಾನಿ, ನಮ್ಮ ಭಾರತೀಯ ವಿಜ್ಞಾನಿ, ಭೂಮಿ ಗುಂಡಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅನ್ನುವಂಥ ವಾದವನ್ನು ಅವಾಗ ಮಂಡಿಸಿದ್ದ. ವಾದ ಅಂದ್ರೆ ಅವನು ಲಿಖಿತ ಮಾಡಿದ್ದ ಅನ್ನುವಂಥದ್ದು. ಆದರೆ ಅದನ್ನು ಪಬ್ಲಿಸಿಟಿ ಮಾಡೋಕ್ಕಾಗಲಿಲ್ಲ. ಭಾರತೀಯರು ನಾವಿಕರಿಗಾಗಿ ರೇಖಾಂಶಗಳನ್ನ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಇಂಥದ್ದೊಂದು ನಕಾಶೆಯನ್ನು ಬಳಸಿಯೇ 15ನೆಯ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಇನ್ನಷ್ಟು ಕೊಡುಗೆಗಳು ಭಾಳ ಇಂಪಾರ್ಟೆಂಟ್ ಅದಾವ ನೋಡ್ರಿ. ಪೈಥಾಗೋರಸ್ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ. ಇಂಪಾರ್ಟೆಂಟ್ ಸರ್, ಬೋಧಾಯನ ಅನ್ನುವಂಥದ್ದು ಏನು ಮಾಡ್ತಾರೆ? ಪೈಥಾಗೋರಸ್ ಅಂದ್ರೆ ರೀ ಎಲ್ಲರಿಗೂ ಗೊತ್ತಿದೆ, ಬಟ್ ಇದು ಏನಪ್ಪ ರೈಟ್ ಆ್ಯಂಗಲ್ಸ್ ಅಂತ ಬರ್ತಾರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಅಂತ ಬರ್ತಾರೆ. ಲಂಬಕೋಣ ತ್ರಿಭುಜದಲ್ಲಿ ಈ ಒಂದು ಬಾವಿನ ವರ್ಗವನ್ನು ತೆಗೆದು ವರ್ಗಗಳ ಮೊತ್ತಕ್ಕೆ ಮತ್ತು ಈ ವಿಕಿರಣದ ಮೇಲಿನ ಅಳತೆಯ ಮೊತ್ತಕ್ಕೆ ವರ್ಗದ ಮೊತ್ತಕ್ಕೆ ಸಮನಾಗಿರ್ತದ ಅನ್ನುವಂಥದ್ದು ಈ ಒಂದು ಲಂಬಕೋಣ ತ್ರಿಭುಜದ ಪೈಥಾಗೋರಸ್ ಪ್ರಮೇಯ ಬರ್ತದ. ಇದನ್ನು ಮೊಟ್ಟ ಮೊದಲ ಅವನಿಗಿಂತ 200 ವರ್ಷಗಳ ಹಿಂದೆ ನಮ್ಮ ಬೋಧಾಯನ ಅನ್ನುವಂಥ ವಿಜ್ಞಾನಿ ಅದನ್ನು ಮಂಡಿಸಿದ್ದ ಅನ್ನುವಂಥದ್ದು ಇಂಪಾರ್ಟೆಂಟು. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದೆಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದ ಅನ್ನುವಂಥದ್ದು ಇಂಪಾರ್ಟೆಂಟ್ ನೋಡ್ರಿ. 27 ಶತಮಾನ ಅಂದ್ರೆ 2700 ವರ್ಷಗಳ ಹಿಂದೆ ಅಣುವನ್ನ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರತಿಪಾದಿಸಿದ್ರು. ಕಣಾದ ಅನ್ನುವಂಥ ಭಾರತೀಯ ವಿಜ್ಞಾನಿ ಅಂದ್ರೆ ಜಗತ್ತಿನಲ್ಲಿ ಇರುವಂತಹ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತೀಯರು ಈ ಮೊದಲೇ ವಾದವನ್ನಾಗಲಿ ಲಿಖಿತಗಳನ್ನ ಮಂಡಿಸಿದ್ದರು ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ ನೋಡಬಹುದು. ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದ ಆರಂಭ ಆಗ್ತದೆ. ಇಂಪಾರ್ಟೆಂಟ್ ಇದು. ರಷ್ಯಾ ದೇಶದಲ್ಲಿ ಇರುವಂತಹ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪಾಠವು ಯಾವುದರಿಂದ ಪ್ರಾರಂಭ ಆಗ್ತದೆ? ಕಣಾದನ ಒಂದು ಸ್ಮರಣೆ ಮಾಡಿ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಭಾರತೀಯರು ಪ್ರಾಚೀನ ಕಾಲದಿಂದ ಉಕ್ಕನ್ನು ತಯಾರಿಸಿದ್ದರು. ಉಕ್ಕ ನಿರ್ಮಾಣಕ್ಕಾಗಿ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಭಾರತೀಯರು ಮುಂಗಾರು ಇದನ್ನು ಇಂಪಾರ್ಟೆಂಟ್ ಇಲ್ಲ. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ, ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಗಳಾಗಿವೆ ನೋಡ್ರಿ. ಇದು ಒಂದು ವೈಮಾನಿಕ ಶಾಸ್ತ್ರ ಅಂದ್ರೆ ಏನಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಸರ. ಇದ್ರ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ ನಿಮ್ಗೆ. ಬಟ್ ಇದು ಸ್ವಲ್ಪ ನಿಮ್ಗೆ ಏನಪ್ಪ ಅಂದ್ರೆ ಹೋಮ್ವರ್ಕ್ ಅದು ತಗೋರದ. ವೈಮಾನಿಕ ಶಾಸ್ತ್ರ ಅಂದ್ರೆ ಏನಂತ ಟೈಪ್ ಮಾಡ್ರಿ. ಯೋಗಶಾಸ್ತ್ರ, ಯೋಗಕ್ಕೆ ಸಂಬಂಧಪಟ್ಟಂತೆ ಸಂಸ್ಕೃತ ಭಾಷೆ ಸಂಬಂಧಪಟ್ಟಂತೆ ಕೊಡುಗೆಗಳು ಅತ್ಯಮೂಲ್ಯವಾಗಿದ್ದವು ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ಇಲ್ಲಿ ಬಂದಾಗ ವಿದೇಶದಲ್ಲಿ ಸಂಸ್ಕೃತಿ ಪ್ರಭಾವ, ನಮ್ಮ ಭಾರತೀಯರ ಪ್ರಭಾವ ಅನ್ನುವಂಥದ್ದು. ಬೌದ್ಧದ ಇದೇನು ಇಂಪಾರ್ಟೆಂಟ್ ಇಲ್ಲ ನೋಡ್ರಿ. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಂದ್ರೆ ಪಾಕಿಸ್ತಾನ ಅಲ್ಲ ಸಾರಿ
ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗಳಲ್ಲಿ ವ್ಯಾಪಿಸಿತ್ತು ಅನ್ನುವಂಥದ್ದು. ಶ್ರೀಲಂಕೆಯ ಬೌದ್ಧ ಮತವನ್ನು ಶ್ರೀಲಂಕೆ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಅನ್ನುವಂಥದ್ದು. ನಮಗೆ ಗೊತ್ತಿರಬೇಕು. ಇತ್ತು, ಈಗಿಲ್ಲ ಅನ್ನುವಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿಯ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದ್ದವು. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದ್ರಿ. ಯಾವುದಂದ್ರೆ ಕಾಂಬೋಡಿಯಾ ಒಂದು ದೇಶದ ಅಂಗೋರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ಇದು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದ ತಾಣವಾಗಿದೆ. ಅಷ್ಟೇ ಅಲ್ಲ, ಜಾವಾದ ಬೋರಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ದೇವಾಲಯವಿದೆ. ಬೃಹತ್ ಬೌದ್ಧ ದೇವಾಲಯ ಅಥವಾ ಬೌದ್ಧಾಲಯ. ಬೃಹತ್ ದೇವಾಲಯ ಅಂದ್ರೆ ಯಾವ್ದ್ರಿ? ಬೌದ್ಧಾಲಯ ಇದೆ. ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಏನಪ್ಪಾ ಅಂದ್ರೆ ಯುನೆಸ್ಕೋ ತಾಣಗಳಾಗಿವೆ ಅನ್ನುವಂಥದ್ದು. ನೋಡ್ರಿ, ಅಲ್ಲಿಯೂ ಕೆಲವೊಂದು ಆ ದೇಶಗಳಲ್ಲಿ ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದು ನಾವು ಕಾಣಬಹುದು. ಇಲ್ಲಿ ನೋಡ್ರಿ ಸ್ವಲ್ಪ ಮೌಲ್ಯಗಳು ಇಂಪಾರ್ಟೆಂಟ್ಸ್ ನೋಡ್ರಿ. ಆಚಾರ್ಯ ದೇವೋ ಭವ. ಪ್ರಾಚೀನ ಸಂಸ್ಕೃತಿ ವಿಕ್ರಯದ ವಸ್ತುವಾಗಿರಲಿಲ್ಲ. ಇಂಪಾರ್ಟೆಂಟ್. ವಿಕ್ರಯದ ಅಂದ್ರ ಮಾರಾಟದ ವಸ್ತು. ವಿಕ್ರಯದ ಒಂದು ಸಮಾನಾರ್ಥ ಶಬ್ದ ಹುಡುಕಿದಾಗ ಮಾರಾಟದ ಅರ್ಥ ಆಗ್ತದೆ. ಇದು ಸ್ವಲ್ಪ ಬರೆದಿಟ್ಟುಕೋರಿ. ವಿಕ್ರಯದ ವಸ್ತುವಾಗಿರಲಿಲ್ಲ ಅನ್ನುವಂಥದ್ದು. ಸತ್ಯವನ್ನು ಹೇಳೋ ಧರ್ಮವನ್ನು ಪಾಲಿಸಿ ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬೇಡ. ತಾಯಿ ತಂದೆ ಆಚಾರ್ಯ ಅತಿಥಿಗಳನ್ನು ದೇವರೆಂದು ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ಅನ್ನುವಂಥದ್ದು. ಅಹಿಂಸೆ ಮತ್ತು ಪೌರುಷ ಅಂದ್ರೆ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡೋದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಅನ್ನೋ ಪ್ರಾಚೀನ ಜೀವನ ಸೂತ್ರವಾಗಿರ್ತದೆ. ಇದಕ್ಕೆ ಪೌರುಷ ಅಂತ ಹೇಳ್ತೀವಿ. ಖಂಡಸ ಅಂತ ಹೇಳ್ತಾರಲ್ಲ ನೋಡ್ರಿ, ಆ ಥರ ಜವಾರಿ ಭಾಷೆದಾಗ. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಮತ್ತೆ ಸರ್ವೇ ಜನ ಸುಖಿನೋ ಭವತ್ತು ಅನ್ನುವಂಥ ತತ್ವ ಇಂಪಾರ್ಟೆಂಟ್. ಅಂದ್ರೆ ಇದರ ಅರ್ಥ ಹೇಳ್ರಿ, ಎಲ್ಲಾ ಜಗತ್ತಿನಲ್ಲಿರುವಂಥ ಎಲ್ಲಾ ಜನರು ಸುಖ ನೀವು ಭವತ್ತು ಅಂದ್ರೆ ಎಲ್ಲರೂ ಸುಖವಾಗಿರಲಿ ಅನ್ನುವಂಥದ್ದು. ಎಲ್ಲರೂ ಸುಖವಾಗಲಿ ಅನ್ನುವಂಥದ್ದು. ವಸುದೈವ ಕುಟುಂಬಕಂ ಅಂದ್ರ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಭಾವನೆ. ವಸುದೈವ ಕುಟುಂಬಕಂ ಅಂದ್ರ ಜಗತ್ತೇ ಒಂದು ಕುಟುಂಬ ಅನ್ನುವಂಥದ್ದು ಇಂಪಾರ್ಟೆಂಟು. ಇದಿಷ್ಟು ಇಂಪಾರ್ಟೆಂಟ್ ಐತ್ರಿ. ಇನ್ನೊಂದು ಸ್ವಲ್ಪ ನೋಡ್ರೆ, ಭೂಮಂಡಲದ ಸಪ್ತ ದೀಪಗಳಲ್ಲಿ ಒಂದಾಗಿತ್ತು ಎಂಬ ಹೇಳಿಕೆ ಪರಂಪರೆ ಬಂದಿದೆ. ಇದಕ್ಕೆ ಸಪ್ತ ವಸುಂಧರ ಅಂತ ಕರೀತಿದ್ರು ಅನ್ನುವಂಥದ್ದು ಭಾರತ ದೇಶವನ್ನು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರು ಆಯಿತು ಎಂಬ ಪ್ರತೀತಿಯೂ ಕೂಡ ಇದೆ ಅನ್ನುವಂಥದ್ದು. ನೋಡ್ರಿ, ಆಂಗ್ಲರ ಪ್ರಭಾವದಿಂದ ಬೌದ್ಧ, ಜೈನ, ಸಿಖ್ ಅನುಕ್ರಮವಾಗಿ ಬುದ್ಧಿಸಂ, ಜೈನಿಸಂ, ಸಿಕ್ಕಿಸಂ ಎಂದಾಯಿತು ಅನ್ನುವಂಥದ್ದು. ಲಾಸ್ಟ್ ನೋಡ್ರಿ, ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ವರ್ಷ ಹಿಂದಿನ ಭರತ ವರ್ಷ ಎನ್ನುತ್ತಿದ್ದರು. ಇದನ್ನು ಇಲ್ಲಿ ವಾಸುವ ಜನರೆಲ್ಲರೂ ಭಾರತೀಯರೆಂಬುದಾಗಿ ವಿಷ್ಣು ಪುರಾಣ ಇದು ಹೇಳ್ತದೆ. ವಿಷ್ಣು ಪುರಾಣ ಹೇಳ್ತಿದ್ದಪ್ಪ ಅಂದ್ರೆ ಭರತ ವರ್ಷ ಎಷ್ಟಿತ್ತು ಅನ್ನುವಂಥದ್ದು. ದಕ್ಷಿಣ ಸಮುದ್ರದ ಉತ್ತರಕ್ಕಿರುವ ಹಿಮಾಲಯದ ದಕ್ಷಿಣಕ್ಕಿರುವ ಭೂಭಾಗವೆಲ್ಲ ಭರತ ವರ್ಷ ಅಂತ ಒಂದು ಉಲ್ಲೇಖವಿದೆ, ಕೇಳಬಹುದು ಇದನ್ನು. ಎಷ್ಟು ಮಯನ್ಮಾರವನ್ನು ಏನಂತ ಕರಿತಿದ್ರು? ಬ್ರಹ್ಮದೇಶ ಅಂತ ಕರಿತಿದ್ರು. ಇಂಪಾರ್ಟೆಂಟ್ ಇದು. ಇಂಡೋನೇಷ್ಯಾದಲ್ಲಿರುವ ಜಾವಾ, ಸುಮಾತ್ರ, ಬಾಲಿ ಇವನ್ನು ಸುವರ್ಣ ದ್ವೀಪ ಅಂತ ಕರಿತಿದ್ರು. ಇಂಪಾರ್ಟೆಂಟ್ ರೀ. ಇಂಡೋನೇಷ್ಯಾದಲ್ಲಿರುವಂತಹ ಜಾವಾ, ಸುಮಾತ್ರ, ಬಾಲಿ ಇವನ್ನು ಸುವರ್ಣ ದ್ವೀಪ ಅಂತ ಕರಿತಿದ್ರು. ವಿಯೆಟ್ನಾಂ ಅನ್ನು ಚಂಪಾ ಎಂದು ಕರಿತಿದ್ರು. ಕಾಂಬೋಡಿಯಾವನ್ನು ಕಂಬುಜ ಅಂತ ಕರಿತಿದ್ರು ಅನ್ನೋ ಇಂಪಾರ್ಟೆಂಟು ಸರ್. ಶಾರ್ಟ್ಕಟ್ ಬರೆದು ಬಿಟ್ರಿ. ಹೆಂಗಂದ್ರೆ ಈಗ ನೋಡ್ರಿ ಯಾವ ಥರ ಅಂದ್ರೆ ಮಯನ್ಮಾರನ್ನ
ಬ್ರಹ್ಮ ಅಂತ ಕರಿತಿದ್ರು. ಇಂಡೋನೇಷ್ಯಾದ ಜಾವಾ, ಸುಮಾತ್ರ ಮತ್ತು ಬಾಲಿ. ಇಷ್ಟು ನೋಡ್ರೆ ಗೊತ್ತಾಗ್ತಿತ್ರಿ, ರಿವಿಷನ್ ಮಾಡುವಾಗ ಇಷ್ಟು ನೋಡ್ರೆ ಗೊತ್ತಾಗ್ತದೆ. ಮ್ಯಾನ್ಮಾರ್ ಬ್ರಹ್ಮದೇಶ, ಇಂಡೋನೇಷ್ಯಾ ಜಾವಾ, ಸುಮಾತ್ರ ಮತ್ತು ಬಾಲಿ ಅಂದ ಸುವರ್ಣ ದ್ವೀಪಗಳನ್ನು ಇದ್ದು ಅನ್ನುವಂಥದ್ದು. ವಿಯೆಟ್ನಾಮನ್ನು ಚಂಪಾ ಅಂತ ಕರಿತಿದ್ರು. ಕಾಂಬೋಡಿಯಾವನ್ನು ಕಂಬೂಜ ಅಂತ ಕರಿತಿದ್ರು ಅನ್ನುವಂಥದ್ದು. ಹಿಂಗೆ ಶಾರ್ಟ್ಕಟ್ ಒಂದು ನೋಟ್ಸ್ ಮಾಡ್ಕೊರಿ. ಇದು TETಗೆ CET ಹೆಲ್ಪ್ ಆಗ್ತದ ಅನ್ನುವಂಥದ್ದು ಇಂಪಾರ್ಟೆಂಟು. ಸರ್ ನೋಡ್ರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಏನಾದರೂ ಒಂದು ಸ್ವಲ್ಪ ಏನಾದರೂ ಹೊಸದು ಕಲ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಸಿಸ್ಟರ್ ಬ್ರದರ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.